ನಾನು ಈ ವಿಡಿಯೋದಲ್ಲಿ ಕೇವಲ 5 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೋದು ಎಂಬುದನ್ನು ಹೇಳ್ಕೊಡ್ತೀನಿ. ನಮಸ್ಕಾರ, ಟೆಕ್ ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ನೀವು ಗೂಗಲ್ಗೆ ಹೋಗಿ cutout.pro ಫೋಟೋ ಮೇಕರ್ ಅನ್ನೋ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. cutout.pro ಮೊದಲೇ ಕಾಣಿಸ್ತಾ ಇರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಅಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಬೇಕಾದ್ರೆ ಮೇಲೆ ಸ್ಕ್ರೋಲ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಓದ್ಕೋಬಹುದಾಗಿರುತ್ತದೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಇಮೇಲ್ನ ಸೈನ್ ಇನ್ ಮಾಡಿ. ಸೈನ್ ಇನ್ ಮಾಡಿದ ತಕ್ಷಣ ಅಪ್ಲೋಡ್ ಇಮೇಜ್ ಕೊಡಿ. ಒಂದು ಇಮೇಜ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಈಗ ಸೈಜ್ನ ಸರಿಯಾಗಿ ಕೊಡಿ. ಈಗ ನೀವು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಹೆಚ್ಚಿನ ಜನ ಬ್ಲೂನ ಜಾಸ್ತಿ ಬಳಸ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಹಾಕಿರೋ ಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಡ್ರೆಸ್ ಆಪ್ಷನ್ಗೆ ಹೋಗಿ ಯಾವ ಡ್ರೆಸ್ ಬೇಕು ನೀವು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೂಡ ಇವೆ. ಯಾವ್ದು ಬೇಕು ನಿಮಗೆ, ಯಾವುದು ನಿಮಗೆ ಸ್ಪೆಸಿಫಿಕ್ ಆಗಿರ್ತದೆ ಅದನ್ನ ಬಳಸ್ಕೊಳ್ಳಿ. ನಂತರ ಇದು ಡೌನ್ಲೋಡ್ ಆಗುತ್ತೆ. ಈಗ ಕಲರ್ ಶೇಡಿಂಗ್ ಕೂಡ ಮಾಡ್ಕೋಬೋದು. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ್ಯಾವ ಕಲರ್ ಬೇಕು ಅದನ್ನ ನೀವು ಬಳಸ್ಕೋಬೋದು. ನಾನು ಇದನ್ನ ಇಟ್ಕೊಂಡಿರ್ತೀನಿ. ನಂತರ ಈಗ ಎಲ್ಲ ಸೈಜು A4 ಶೀಟ್ ಸೈಜ್ಗೆ ಕೊಟ್ಕೊಂಡ್ರೆ ಇಲ್ಲಿ ನಿಮಗೆ ಸ್ಟ್ಯಾಂಪ್ ಸೈಜ್ ಫೋಟೋಗಳೆಲ್ಲ ಬರುತ್ತೆ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೌನ್ಲೋಡ್ HD ಅಂತ ಕ್ಲಿಕ್ ಮಾಡಿ. ಈ ಫೋಟೋಗಳು ನಿಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇಷ್ಟೇ ಈ ಪ್ರೊಸೀಜರ್. ಥ್ಯಾಂಕ್ ಯು.